ಬಾಗಿಲಿಗೆ ಜೋಗವ ಮುಂದಿನ ಮನೆಗೆ ಹೋಗುನು ಬಾತಾರ. ಏ ಮಾಸ್ತರ ಇರ್ಲಿ ಮಾಸ್ತರ ಯಾಕ ತಿಳ್ಕೊ ನೀನು ಹಂಗ ಮಾಡಬೇಡ ದೊಡ್ಡ ಹಳೆ ದೇವ್ರು. ಹಂಗೆಲ್ಲ ಮಾತಾಡಕ್ ಹೋಗಬೇಡ. ಈ ಜಗತ್ತದಾಗ ಎಲ್ಲ 6 ಶಾಸ್ತ್ರ 18 ಪುರಾಣ 28 ಉಪನಿಷತ್ತುಗಳು ಎಲ್ಲ ಈ ನಮ್ಮ ಪರಮಾತ್ಮದಿಂದ ನಡೆದ ಅಂತ ಹೇಳ್ತತಿ. ಹೌದಲ್ಲ? ಮತ್ತ ನೀ ಏನ್ ಹೇಳ್ತಿ ಬರೀ ಪರಮಾತ್ಮನ ಹೆಸರು ತೋರಿಸತ್ತ ನೀ ಹೇಳ್ತಿ. ಹೌದಪ್ಪ. 18 ಪುರಾಣ ಏನು ನಿಮ್ಮ ಮಗುನು ಓದಾವೋ ನಿಮ್ಮ ಆಯಿ ಓದಾವೋ ನಿಮ್ಮ ತಾಯಿ ಓದಾವೋ ಕರೆ ಸತ್ ನೀ ಹೆಣ್ಣ ಹಾಡಕ್ಕಿದ್ದೀರ ಮುಂದಿನ ಸ್ಟೇಜ್ನಾಗ ಬಂದು ಹೇಳ್ಬೇಕು ನಾನು. ಹೇಳಬೇಕಲ್ಲ ತಮ್ಮ, ಅದಕ್ಕೇನೆ 18 ಪುರಾಣದಾಗ ನಿಮ್ಮ ಮಗುಂದ ಎಲ್ಲಿ ಹೆಸರು ಇಲ್ಲ. ಎಲ್ಲಿದ ನಿಮ್ಮವ್ವ ಮಾತಾಡಿ ಮಾಸ್ತರ ಏನ್ ಹೇಳ್ತಾರ ಜ್ಞಾನಿಗಳು? ಏನಂತ? ಮಾತಿನೊಳಗ ಮಾತಾಡಿದರ ಹೋಯ್ತೋ ಮುತ್ತೊಡದರ ಹೋಯ್ತೋ ಮಾತಿನೊಳಗ ಮಾತಾಡಿದರ ಹೋಯ್ತೋ ಓ ವಿರಳಾಡಿದ್ರ ಹುಲಸ ಹೋಯ್ತೋ ಹೊರಳಾಡಿದ್ರ ಹುಲಸ ಹೋಯ್ತೋ ಕೈ ಕೈ ಅಡಕಿಲದ ಹೋಯ್ತೋ ಮಾದೇವಕ್ಕ ಕೈ ಕೈ ಅಡಕಿಲಕ ಹೋಯ್ತೋ ಹೊರಳಾಡಿದ್ರ ಹುಲಸ ಹೋಯ್ತೋ ಈಗ ಮಾತಿನೊಳಗ ಗಾತ ಆಗೈತಿ. ಹೆಂಗ ಮಾಡುದ್ರಿ ಹಿರಿಯರು? ಅದಕ್ಕಾಗಿ ಒಂದು ಜ್ಞಾನಿಗಳು ಒಂದು ಮಾತು ಹೇಳ್ತಾರ ನಮ್ಮ ಮಂದಿವಡಿ ಕೈಗಳು. ಏನಂತ ತಮ್ಮ? ಮಾತಿನೊಳಗ ಮಾತಿಲ್ಲದವನ ಮಾತಿನೊಳಗ ಮಾತಿಲ್ಲದಕ್ಕಿನ ಮುತ್ತಿ ನೋಡಬಾರದ ಇಂಥ ಹೀನ ಹೆಣ್ಣು ಮಗಳ ಸಂಗ ಎಂದು ಮಾಡಬಾರದ ವಿಶ್ವಾಸ ಘಾತಕ ಜೋತಿ ಜಾಸ್ತಿ ಮಾಡಬಾರದ ಮತಿಹೀನ ಹೆಣ್ಣಿನ ಜೋಡ ಎಂದು ಹತ್ತಬಾರದ ಸೂರ ತಿಳಿಯಲಾರದ ಗೀತ ಸೂರ ತಿಳಿಯಲಾರದ ಗೀತೆ ಶತ್ರು ಹಾಡಬಾರದ ಮಾತಿನೊಳಗೆ ಮಾತಿಲ್ಲದವನ ಮೋತಿ ನೋಡಬಾರದು. ಹೌದು ಹೌದಪ್ಪ ತಂಗಿ, ನನಗ ನಿನಗ ಬಹಳ ಅಸಮಾನ ಪರಕದ. ಯಾಕ ತಿಳ್ಕೊ, ನಿನಗ 18 ವರ್ಷ ಆತು 28 ವರ್ಷ ಆತು ನೀ ಹಾಡ್ಕಿ ಮಾಡ್ತಾನಂತ ಹೇಳ್ತಿ. ಕರೆ ನಿನ್ನ ರಾಗ ಗೊತ್ತಿಲ್ಲ, ತಾಳ ಗೊತ್ತಿಲ್ಲ, ಸ್ವರ ಗೊತ್ತಿಲ್ಲ, ನಿನಗೆ ಏನೇನು ಇದ್ರ ಯಾವಾರ ಗೊತ್ತಿಲ್ಲ. ಯಾಕಂದ್ರ ತಂಗಿ ಇದನ್ನ ಎಲ್ಲಾ ಮಾಡ್ಬೇಕಾದ್ರ ಬಹಳ ಕೆಟ್ಟೈತಿ ನೋಡು. ರಾಗ ರಸ ಪದ ಕಸ ಅಂತ ಹೇಳ್ತಾರ. ರಾಗ ಇದ್ದಪ್ಪ ಅಂತಂದ್ರೆ ಎಂತ ಪದ ಇದ್ರು ಸಹಿತ ರುಚಿ ಮಾಡುವ ಹಂತ ಯಾವಣ ತಗಬೇಕು, ಮುಂದೆ ಹಾಡೋಣ ತಗ ಪಾವರ್ ಬೇಕಾಗ್ತದೆ. ತಂಗಿ ನೀನ್ ಅನ್ನಂಗ ಮಾಡ್ಕೋತ ಹೋಯ್ನ ಅಂದ್ರೆ ನಿನಗ ಆಗ್ಲಾರ ಮಾತದ. ಯಾವ ನಮ್ಮ ಯಮನಪ್ಪ ಕಿಟ್ಟಪ್ಪ ಡೊಳ್ಳಿನ ಕಲಾವಿದ್ರು ಏನ್ ಹೇಳ್ತಾರ? ಅವ್ರ ಏನ್ ಹೇಳ್ತಾರ ಗೊತ್ತೇನ್ರಿ? ಏನಂತ? ಅವ್ರ ಏನ್ ಹೇಳ್ತಾರಪ್ಪ ಅಂತಂದ್ರ ಜ್ಞಾನಿ ಮನುಷ್ಯರದಾರ. ಅವ್ರು ಯಾವ್ರವ್ರಿ? ನಿಂಗಾಪುರದವ್ರು ತಾಲೂಕು ಬಾಳ ಮುತ್ಯಾನ ಕಮಿಟಿ ಅವರು. ಅವ್ರು ಏನ್ ಹೇಳ್ತಾರ ಗೊತ್ತೇನ್ರಿ? ಏನಂತ ಹೇಳ್ತಾರ? ಮುತ್ತಿನ ಬೆಳೆ ಮುತ್ತಗಾರನ ಬಲ ಈ ಕತ್ತಿಕಾಯಿ ಹೆಣ್ಮಗಳಿಗೆ ಎಂದೆಂದೂ ತಿಳಿಯಂಗಿಲ್ಲ. ಹೌದಿಲ್ಲ? ಮುತ್ತಿನ ಬೆಲೆ ಮುತ್ತಗಾರನ ಬಲ್ಲ ಕತ್ತಿಕಾಯಿ ಹೆಣ್ಮಗಳಿಗೆ ಎಂದೂ ತಿಳಿಯಂಗಿಲ್ಲ. ಎತ್ತಿಗೆ ಒಪ್ಪಿದ ಕಾರುಣಿ ಹಬ್ಬ ಎಂತ ಕತ್ತಿ ಹೆಣ್ಮಗಳಿಗೆ ಎಂದ್ರ ಒಪ್ತದೇನೋ ಕಕ್ಕ? ಮರಿಗೆ ಒಪ್ಪುದಿಲ್ಲ. ಮತ್ತೊಂದು ಮಾತು ಹೇಳ್ಯಾನ ಮಾಸ್ತರ ನನಗೆ. ಏನ್ ಹೇಳ್ತಾನಂದ್ರನ, ಏ ಕಮಗಿ ಸುರೇಶ ಮೊದಲ ವಿದ್ಯಾಗ ಕುಂಕುಮ ಹಂಚಿನ ಅಂತ ಹೇಳ್ತಿ, ಹಿಂದಾಗಡೆ ಬಂದ ಮಹಾದೇವಿಗೆ ಕುಂಕುಮ ಹಂಚಿನ ಅಂತ ಹೇಳ್ತಿ. ಅಲ್ಲಾದ್ರೂ ನಮ್ಮ ಮಗಳಿಗೆ ಹಚ್ಚಿ, ಇಲ್ಲಿ ಆದ್ರೂ ಬಂದ ಕೆರೆಯಿಂದ ನಮ್ಮ ಹುಡುಗಿಗೆ ಹಚ್ಚಿ. ಹೌದಿಲ್ಲ? ಹೋಗಿ ಕೆರೆಯಿಂದ ಆಕಳಿಗೆ ಹಚ್ಚುವೋ, ಏನು ಎಮ್ಮಿಗೆ ಹಚ್ಚುವೋ, ಏನು ನಾಯಿಗೆ ಹಚ್ಚುವೋ, ಏನು ಹಂದಿಗೆ ಹಚ್ಚುವೋ ಅಂತ ಹೇಳ್ತಾನ. ಹೇಳ್ತಲ್ಲ ತಮ್ಮ. ಯಾಕೋ ಮಾಸ್ತರ ಏನು ನಾಯಿ ನರಿಯ ಹಂದಿ ಅಂದ್ರೆ ಏನ ಸಾಮಾನ್ಯ ತಿಳ್ಕೊಂಡು ಏನೋ ಹುಚ್ಚುಗಟ್ಟಿ ಗುರುತಿಲ್ಲ. ನನ್ನ ಪರಮಾತ್ಮಗ ದಶಾವತಾರಗಳದಾವು. ಯಾವ ನಾನು ಎಷ್ಟು ಪರಮಾತ್ಮಗ ಅವತಾರಗಳು ಯಾವ್ಯಾವ ಉದಾಹರಣೆ ಮಾಡಿ ಹೇಳ್ತಾನೆ ಕೇಳಿ ನಿನಗ. ಹೇಳ್ತಮ್ಮ. ಮತ್ಸ್ಯ ಅವತಾರ, ವರಾಹ ಅವತಾರ, ಪೂರ್ಮ ಅವತಾರ, ನರಸಿಂಹ ಅವತಾರ, ಇದು ಅಲ್ಲಾರ್ದ ರಾಮ ಅವತಾರ, ಪರಶುರಾಮ ಅವತಾರ, ಕಲಕಿ ಅವತಾರ, ಕಲಂಕ ಅವತಾರ, ಬುದ್ಧ ಅವತಾರ. ಈ ಸದ್ಯದಾಗ ನಮ್ಮ ಅಪ್ಪನ ಅವತಾರಗಳದಾವ. ಇವೇನ್ ಹೇಳ್ಯಾನ್ರಿ? ಹಂದಿಗೆ ಹಚ್ಚಾರ ತಿವನಾಗ ಹೇಳ್ತಾನ. ಹೌದಲ್ಲ? ಹಂದಿ ಜಗತ್ನಾಗ ಯಾರೋ ಪೂಜೆ ಮಾಡಂಗಿಲ್ರಿ. ಎಷ್ಟೋ ಮಂದಿ ಮಾಡ್ಯಾರಲ್ಲ. ವಿಷ್ಣು ಪರಮಾತ್ಮ ಒಂದು ವರಹ ಅವತಾರ ಹಂದಿ ರೂಪ ಐತಿಲ್ರಿ? ಐತಿಲ್ಲ.
ಮತ್ ಇದು ಅಲ್ಲಾರ್ದ ವಾಮನ್ ರೂಪ ಐತಿ ಐತಿ. ಇದು ಅಲ್ಲಾರ್ದ ಮಚ್ಚ ರೂಪ ಐತಿ ಐತಿಲ್ಲ. ಇದು ಅಲ್ಲಾರ್ದ ಮಾಸ್ತರ ಏನಪ್ಪಾ ಐತಂದ್ರ ಒಂದು ಬಸವಣ್ಣನ ರೂಪನು ಐತಿ ಐತಿಲ್ಲ. ಇವಕ್ಕೆಲ್ಲ ಇವ್ ಪೂಜೆ ಮಾಡಂಗಿಲ್ಲ ಕುಂಕುಮ ಹಚ್ಚಂಗಿಲ್ಲ ತೀವ್ ಹೇಳ್ತಾನ ಹೌದು ಹೌದು. ಯಾಕೆ ಹೋಮ ಮಾಸ್ತರ್ ಏನ ಧಾರವಾಡಗಳಿಗೆ ಮುಗ್ದಾವನ ಧಾರವಾಡ ನೋಡು ಗುಳಿಗೆ ಮುಗ್ದಾವ. ಯಾಕೆ ಹಿಂಗ ಮಾಡಾಕೈತಿ ಹುಡುಗಿ ಬೇಡ ಹತ್ತಿ ಬೇಡ ಅಂದ್ರೆ ಕೇಳಾಕ ತಯಾರಿಲ್ಲ ಇಲ್ಲೇ ಗೌನಾಳ್ ಗುಳಿಗೆ ಕೊಡು ನವಂಗ. ಇರ್ಲಿ ಮಾಸ್ತರ್ ಶಾಣೆ ಅದಾರ ಅವರು ಕಲಾವಂತರ ಶಾಣೆ ಅದಾರ ಹೌದು ಹೌದು. ಇರ್ಲಿ ತಂಗಿ ಯಾಕಂದ್ರ ಮಾತಾಡೋದು ಮಾತಾಡ್ತಿ ಖರೆ ನಿನಗ ವ್ಯವಸ್ಥಿಕ ಮಾತಾಡಬೇಡ ಏ ಬೇಡ ಬೇಡ ಬೇಡ. ನಿನ್ನ ಪವರ್ ಇದ್ರ ನೀನ ತಿಂಡಿದ್ರ ಪುರಾಣ ಶಾಸ್ತ್ರದಾಗ ಬಡಿದ್ಯಾ ಹೌದು ಹೌದಿಲ್ಲ. ಎಟ್ ಹೇಳಕ್ಕೈತಿ ಅಂದ್ರೆ ನಿಮ್ಮ ಮೌ ಇಂತದ ಮಾಡ್ಯಾಳ ಅಂತ ಹೇಳ್ಕೊತವ ನಿಮ್ಮ ಮೌ ನಿರಾಕಾರದಾಗ ಹಿಂಗಿದ್ದಳು ಮುಂದ ಬಂದ ಆಕಾರದಾಗ ಹಿಂಗ ಮಾಡ್ಯಾಳು ಕೃತಾಯುಗದಾಗ ಹಿಂಗಿದ್ದಳು ತ್ರೇತಾಯುಗದಾಗ ಹಿಂಗಿದ್ರು ದ್ರೌಪದಯುಗದಾಗ ಹಿಂಗಿದ್ದಳು ಕಲಿಕಿ ಒಳಗ ಕಂಬಗಿ ಸುರೇಶ ಹಿಂಗದಾಳ ಅಂತ ಹೇಳಿ ನಿನ್ನ ಪವರ್ ಇದ್ರ ಹಿಂಗ ಹೇಳ್ಬೇಕಲ್ಲ. ನಮ್ಮ ಅಪ್ಪ ಎಲ್ಲೆಲ್ಲಿ ಇದ್ದ ಹೆಂಗಿದ್ದ ಏನೇನಿದ್ದ ನಾ ಹೇಳ್ತಾನೆ ಕೇಳಿ ಹೌದು ನೋಡು ಪೈಲೆ ಪ್ರಥಮದಾಗ ನಿರಾಕಾರದಾಗ ನಮ್ಮ ಅಪ್ಪ ಸ್ವಯಂ ಜ್ಯೋತಿ ಪರಮಾತ್ಮ ಓ ಅಂತ ಒದರ್ತಿದ್ದಂತ ನಾ ಹೇಳಿನಿ ಹೌದಲ್ಲ. ಈ ಹೆಣ್ಮಗಳು ಏನ್ ಹೇಳ್ತಾಳ? ಈ ಹೆಣ್ಮಗಳು ಏನ್ ಹೇಳ್ತಾಳ? ಏನ್ ಹೇಳ್ತಾಳ ಮಾದೇವಿ? ಏ ಓ ಅಂತ ಹೇಳಿಕೆಂದು ಒದರಿದ್ ಯಾವ ಪುರಾಣದಾಗ ಐತಿ ಯಾವ ಬುಕ್ಕಾದಾಗ ಐತಿ ಯಾವ ವಿಷಯದೊಳಗ ಐತಿ ಓ ಅಂತ ಒದರಿದವ್ರಿಗೆ ಕರೆದವ್ರು ಯಾರತ್ತ ನಾನು ಕೇಳ್ತಾಳು ಹೇಳ್ತಮ್ಮ ಇದನ್ನ. ಏ ತಂಗಿ ನಿನಗೊಂದ ಮಾತು ಹೇಳ್ತಾನೆ ಕೇಳು ಹೇಳ ಮಾದೇವಿಗೆ. ನಿನಗ ಓ ಅನ್ನೋ ಅಂತ ಶಬ್ದ ನೋಡು ಜಗತ್ತದೊಳಗ ಗುಡಿ ಆಗಲಿ ಗುಂಡರಾಗಲಿ ಎಲ್ಲಿ ಬೇಕಾದಲ್ಲಿ ಓಂ ನಾಮ ಶಿವಾಯ ಅಂತೇಳಿ ಕೇಳಿದ್ರೆ ಜಗತ್ತದೊಳಗ ಬರೀತಾರ ಯಾವತ್ತು ರಾತ್ರಿ ಹಗಲ ನಡೆದೈತಿ ನೋಡು ತಂಗಿ ಈ ಜಗತ್ತದೊಳಗ ಭೂಮಿ ತೆಲಿ ಮ್ಯಾಗ ಈ ಮಾನವ ಮನುಷ್ಯರಾಗ್ಲಿ ಪ್ರಾಣಿ ಕೈ ಒಳಗ ಎಲ್ಲಾ ತರ ಜಗತ್ತದೊಳಗ ಎಂಜಲಾಗಿ ಹೋಗ್ಯದ ಹೌದು ಹೌದಿಲ್ಲ ತಮ್ಮ. ಇಲ್ಲಿ ನಮ್ಮ ಓಂ ನಮ ಶಿವಾಯ ಅನ್ನೋ ಹತ್ತದ ಎಲ್ಲಾರ ಬಾಯಿ ಒಳಗ ತಿರುಗತದ ಅಡ್ಡಾಡ್ತದ ನುಡಿತದ ಏನ್ ಬೇಕಾದ ಮಾಡಿದ್ರು ಸಹಿತ ಓಂ ನಾಮ ಶಿವಾಯ ಅನ್ನೋ ಹಂತ ಶಬ್ದ ಭೂಮಿ ತೆಲಿ ಮ್ಯಾಗ ಎಂಜಲಾಗಿ ಉಳಿದಿಲ್ಲ ತಂಗಿ ಅದ್ರಾಮರವಾಗಿ ಉಳಿದು ಬಿಟ್ಟದ ಭೂಮಿ ತೆಲಿ ಮ್ಯಾಗ. ಹೌದು ಹೌದಪ್ಪ. ನಿನಗೊಂದು ಮಾತು ಹೇಳ್ತಾನೆ ಕೇಳಿಯಕ್ಕ ಓಂ ನಮ ಶಿವಾಯ ಅನ್ನುವಂತ ಶಬ್ದ ಎಲ್ಲಿ ಐತೆ ಅಂತ ನನಗೆ ಕೇಳಿ ಓಂ ನಮ ಶಿವಾಯ ಅನ್ನೋ ಶಬ್ದ ಎಲ್ಲಿ ಐತಪ್ಪ ಅಂದ್ರ ಮೂಲ ಸ್ತಂಭ ಬುಕ್ಕವನ್ನು ಓದಿ ನೋಡು ನೀನು ಅಲ್ಲಿ ಸಿಗತೈತಿ. ಆದಿ ಮೂಲ ಸ್ತಂಭ ಬುಕ್ಕ ಆದಿ ಮೂಲ ಸ್ತಂಭ ಬುಕ್ಕವನ್ನು ಓದಿದ್ರೆ ನಿನಗೆ ಎಲ್ಲಿ ಐತಿ ಆ ಜಗದಾಗ ಐತಿ ನಮ್ಮ ಅಪ್ಪ ಎಲ್ಲಿದ್ದ ಏನ್ ಮಾಡ್ತಿದ್ದ ಏನೇನ್ ಮಾಡ್ಯಾನೋ ಜಗತ್ತದಾಗ ಹೆಂಗ ನಿರ್ಮಾಣ ಮಾಡ್ಯಾನ ಅನ್ನೋದು ಗೊತ್ತಾಗ್ತದ. ಅದಕ್ಕಾಗಿ ನೋಡಿ ಅವ್ವ ನಿನಗತ್ತೆ ನಾ ಸುಳ್ಳಗೊಳ್ಳ ಮಾತಾಡವಲ್ಲ ಬಂಡಾಚೇರಿ ಮಾಡವಲ್ಲ ಇದ್ದದ ಸಿದ್ಧಾಂತವಾಗಿ ಬುಕ್ಕದಾಗ ಇದ್ದದ ನೇರವಾಗಿ ಉತ್ತರ ಮಾತಾಡ್ತಾನ ನಿನಗತ್ತೆ ಅಲ್ಲಾಕ ಚುಲ್ಲಾಕ ಮಾಡಿ ಓಡಿ ಹೋಗಿ ನಾಯಿ ಹೋಗಿ ಕಚಕ್ ಸತ್ತಿತ್ತಲ್ಲ ಅಂತ ಯಾವ ಮಾತಾಡ ಯಾಕಂದ್ರ ತಂಗಿ ನಿನಗೊಂದು ಮಾತು ಹೇಳ್ತಾನೆ ಕೇಳು ಯಾಕಂದ್ರ ಹಾಡಿಕೆ ಅಂದ್ರೆ ಹೆಂಗ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ ನಾ ಮಾತಾಡಿದ ಮಾತ ನೀ ಮುರಿದು ಮಾತಾಡ್ಬೇಕು ನೀ ಮಾತಾಡಿದ ಮಾತ ನಾ ಮುರಿದು ಮಾತಾಡಬೇಕು ಇಲ್ಲಿ ಮಾತಾಡಿದೀವಿ ಅಂದ್ರ ಈ ಕೂಡಿದಂತ ಸಬಕ್ ಅಮೃತದ ಊಟ ನಾವು ಉಣಿಸಿದೀವಿ ಅಂದ್ರ ಈ ರೊಕ್ಕ ಕೊಟ್ಟಿರ್ತಕ್ಕಂತ ರೊಕ್ಕ ನಿನಗೇನಾಗ್ತಾವು ಮಣಿ ಪ್ರಪಂಚಕ್ಕೆ ಹೋಗಿ ಮುಡುತ್ತಾವ. ನೀ ಬಾಂಧಕೇರಿನ ಅಲ್ಲೊಂದು ಇಲ್ಲೊಂದು ಡಾಂಬಾಚಾರಿ ಮಾಡಿ ಹೋಗಿ ಅಂದ್ರ ತಂಗಿ ಇಲ್ಲೇ ನಿನ್ನ ಬೊಮ್ಮನ ಒಳಗ ಕ್ರಾಸ್ ಅನ್ಕೊಡೋದು ಯಾವ ಒಬ್ಬ ಕಿಶೆ ಹೊಡೆದಕ್ಕೆ ನಿನ್ನ ತಗೊಂಡ್ ಹೋಗ್ಬೇಕಾಗ್ತದ. ಯಾಕಂದ್ರ ಇದು ಬಹಳ ಇಲ್ಲಿ ದೇವರ ಜಾಗ ಅಂದ್ರ ಬೆಂಕಿ ಜಾಗ ಐತಿ ಯುದ್ಧದ ಸಿದ್ಧಾಂತ ಮಾಡಿ ದೃಷ್ಟಾಂತ ವೇದಾಂತ ಸಿದ್ಧಾಂತವಾಗಿ ಮಾತಾಡ ಸುಳ್ಳ ತಗಲ್ಲ ಮಾತಾಡಕ್ ಹೋಗ್ಬೇಡ. ನಿಮ್ಮ ಮೌ ಇನ್ನ ನೀ ನಾಳೆ ತನ 5 ಗಂಟೆ ತಕ ಹೇಳ ಮತ್ತೇನ್ ಹೇಳ್ತಾನ್ರಿ ಸೂರ್ಯನ ಮಾಸ್ತರ್ ಏನ್ ಹೇಳ್ತಾರ ರಾಜು? ಏ ಕಂಬಗಿ ಸುರೇಶ ನೀನು ತಿಂಡಿನ ತಿಳಿದು ಹೋಗ್ಲಿ ನಾಳಿಗೆ ಏನೈತ್ಲೆ 5 ಗಂಟೆ ತನ ಅಲ್ಲ ನಾಡ್ದ 5 ಗಂಟೆ ತನ ನನ್ನ ಜೋಡಿ ಹಾಡಿಕೆ ಮಾಡತ್ತ ನನಗೆ ಹೇಳ್ತಾನ. ಏ ಮಾಸ್ತರ ನಿನ್ನ ತಿಂಡಿ ಬರೀ ಒಂದು ಪದದಾಗ ತಿಳಿದು ಹೋಗೈತಿ ಕೂಡಿದಂತ ಸಭದಾಗ ನಿನ್ನ ತಿಂಡಿ ಎಟ್ಟೈತಿ ಎಟ್ಟಿಲ್ಲ ಅನ್ನುವಂತ ನನ್ನ ಕೂಡಿದಂತ ದೈವಕ್ಕೆ ಒಂದ ಕ್ಷಣದಾಗ ವಿಚಾರ ಮಾಡಿಬಿಟ್ಟೆ. ನೀ ಬರೀ ಕೇಳಿದ ಕ್ವಶನ್ಗೆ ಬರೀ ನಿರಾಕಾರದಾಗ ನೀ ಮೌ ಎಲ್ಲಿದ್ದಳ ಅಂತ ಹೇಳಿಕೆ ನಿನಗೆ ಹೇಳುದಾಗಿಲ್ಲ ತಾಕತ್ತ ನನ್ನ ಜೋಡಿ ನೀ ಏನು ತಿಂಡಿ ಮಾಡ್ತೀವೋ ಏ ತಿಂಡಿ ಅಂದ್ರೆ ಏನು ಹೇಳ ಮಾಸ್ತರ ಇರ್ಲಿ ಬೇಡ ತಿಂಡಿ ಹೇಳ್ಯಾನಿದೆ ತಿಂಡಿ ತೀರಿರ್ಬೇಕು ತಂಡಿ ಬಿಟ್ಟಿರ್ಬೇಕು ಹೋಗಾಗ 4 ರೂಪಾಯಿ ರೊಕ್ಕ ಆಗಿರ್ಬೇಕು ನಾ ಹೊಳ್ಳಿ ನೀ ಮಾತಾಡಿದ ಮಾತನಾ ಮಾತಾಡವಲ್ಲ ಇರ್ಲಿ ಮಾಸ್ತರ ಹೆಣ್ಮಗಳು ಏನ್ ಹೇಳ್ತಾಳಪ್ಪ ಅಂತಂದ್ರೆ ಕೂಡಿದ ಅಂತ ಸಭದೊಳಗ ಹಾಡಿ ನಾನು ಹೇಳ್ತೀನಿ ಹೌದು ದೈವದಲ್ಲಿ ದೇವರ ಹೆಂಗಿರ್ತಾನ ಈ ದರಿದ್ರುಳ ದೈವದಲ್ಲಿ ದೇವರು ಎಲ್ಲಿದಾನ ಪ್ರಯತ್ನ ಪಡೆಯಲಾರದ ಪರವಸ್ತು ಸಿಗಂಗಿಲ್ಲ ಅರಿವಿನೊಳಗ ಗುರು ಐಕ್ಯಾಗ್ಯಾನ ಅಂತ ಹೇಳಿ ಅಂದ್ರೆ ಹೆಣ್ಣು ಮಗಳು ಏನ್ ಹೇಳ್ತಾಳೋ ಈ ಅರು ಅನ್ನೋ ಹಂತದ ಬಹಳ ಶ್ರೇಷ್ಠದ ಕಟಪಟ ಅನ್ನೋ ಹಂತದ ಬಹಳ ದೊಡ್ಡದದ ಅಂತ ಹೇಳ್ತಾಳ. ಅದಕ್ಕಾಗಿ ಮಾಸ್ತರ್ ಇದು ಅಲ್ಲಾರ್ದ ಒಂದು ವಿಷಯ ಹೇಳ್ತಾನ ಅಂದ್ರ 10 ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳ್ತೀನಿ ದೈವದಲ್ಲಿ ದೇವರಂತೂ ಇದ್ದೇ ಇರ್ತಾನ ಅಂತ ಹೇಳಿನಿ. ಗುರುಗಳು ಹೇಳಿದ್ರಲ್ಲ ಅಂದ್ರ ದೇವರು ಇದ್ದು ಇಲ್ಲಾರ್ದಂಗಾಗಿ ಸುಮ್ಮ ಕುಂತಾನ ಗುರುವೇ ದೇವರಿಗಂತ ನಡ್ಕೊಂಡ ಹೋಗಿ ಸಿಗ್ತಾನ ಅಂತ ಹೇಳಿನಿ. ನಾವು ಹೇಳನಿ ಇವನೇನು ಹಚ್ಚಾರಿ ಟೆಲೆಂಟ್ ಇವೇನ ತಂದ ಹಚ್ಚನ್ರಿ ಬಾಂಧಕೇರಿಂದ ಉಲ್ಟಾ ಎಷ್ಟು ಮಂದಿ ಎಲ್ಲ ಐತಿ ಎಷ್ಟು
ಇಷ್ಟೆಲ್ಲಾ ಮಂದಿ ನಿನ್ನ ಕಣ್ಣಿಗೆ ಹಂಗ ಕಾಣಕತ್ಯಾರ 10 ಮಂದಿ ಕಾಣಕತ್ಯಾರೇನೋ ಸುರೇಶ ಅದನ್ನ ಕೇಳ್ತಾನ ಅವ. ಅಂದ್ರ 10 ಮಂದಿ ಅಂದ್ರೆ ಏನ ಪೈಲೆ ಪ್ರಥಮದಾಗ 10 ಮಂದಿ ಇದ್ದವ್ರು ಯಾರು ಹೇಳ ಅಂದ್ರೆ ನಿಮ್ಮ ಅಪ್ಪ ಹೆಂಗ ತಿಳ್ಕೊಂಡಿಕೆ ಅಂತ ಕವಿ ಮಾಡ್ಯಾರ ಅವಂಗ ಗುರುತಿಲ್ಲ ಹೇಳ ಏ ಮಾಸ್ತರ ಇಲ್ಲಿ 10 ಮಂದಿ ಅಂದ್ರೆ ನಿನಗೊಂದು ಮಾತು ಹೇಳ್ತಾನೆ ಕೇಳು ಹೇಳಪ್ಪ ಯಾವ ನನ್ನ ವಿಷ್ಣು ಪರಮಾತ್ಮಗ ಪೈಲೆ ಪ್ರಥಮದಾಗ ದಶಾವತಾರಗಳದಾವ ಹೌದಲ್ಲ ನನ್ನ ಪರಮಾತ್ಮ ಹೆಂಗಪ್ಪ ಅಂತಂದ್ರ 10 ಅವತಾರಗಳದಾವ ವರಾಹ ಅವತಾರ ಕೂರ್ಮ ಅವತಾರ ಮತ್ಸ್ಯ ಅವತಾರ ಪರಶುರಾಮ ಅವತಾರ ನರಸಿಂಹ ಅವತಾರ ರಾಮ ಅವತಾರ ಕೃಷ್ಣ ಅವತಾರ ಬುದ್ಧ ಅವತಾರ ಕಲಕಿ ಅವತಾರ ಈ 10ವನ್ನ ಹೆಸರು ಇಟ್ಟಿದ್ದಕ್ಕಾಗಿ ಅಲ್ಲಿ ಪೈಲೆ ಪ್ರಥಮದಾಗ ಉತ್ಪತ್ತಿ ಆಗಿರ್ತಕ್ಕಂಥ 10 ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳ್ತೀನಿ ಅನ್ನುವಂಥದ್ದು ಕವಿಗಳ ತನಕೆಂದಿಲ್ಲಿ ರಚನೆ ಮಾಡಿ ಇಡಬೇಕಾಗ್ಯದ ಹೌದು ಹೌದಪ್ಪ ಇಲ್ಲಿ ನೋಡ್ರಿ 1,000 ಮಂದಿ ಇರ್ಲಿ 2,000 ಮಂದಿ ಇದ್ರು ಸಹಿತ ಅದಕ್ಕೆ ದೇವರ ನಂಗಿಲ್ಲ 10 ಮಂದಿ ಒಳಗ ದೇವರು ಇರ್ತಾನ 10 ಮಂದಿನ 10 ಮಂದಿನ ಏನಪ್ಪಾ ಅಂತಂದ್ರ ಗುಡಿ ಒಳಗ ಒಂದು ದೇವ್ರ ಐತಿ ಅಂದ್ರ ಅದಕ್ಕೆ ದೇವ್ರ ನಂಗಿಲ್ಲ ಎಲ್ಲಿ ದೈವ ಇರ್ತದಲ್ಲ ಅಲ್ಲಿ 10 ಮಂದಿ ಇರ್ತಾರಲ್ಲ ಅಲ್ಲಿ ದೇವ್ರ ಬಂದು ತುಂಬಿ ತುಳುಕ್ಯಾಡ್ತಾನ ಅಂತ ಹೇಳ್ತಾರ ಹೌದು ಹೌದಪ್ಪ ಅದಕ್ಕಾಗಿ ಮಾಸ್ತರ ಇರ್ಲಿ ಯಥಾ ಪ್ರಕಾರವಾಗಿ ಪದ ಹಾಡ್ಯಾರ ಹೆಣ್ಮಗಳು ಪದ ರೂಪದಾಗ ಹೇಳ್ಕೊತ ಹೋಗೋಣ ನಡಿಲಿಪ್ಪ ಗಾಡಿ ಸಾಕಾಸ್ತಾಗಿ ಏದು ವರದ ಹಂದಗೊಂದ ಮಾರಿ ಪ್ರಶ್ನೆ ನನಗ ಹುಡುಗನ ಬಡತಿಗೆ ಇಳದ ಹೊಂಟಳ ಸ್ಟೇಜಿನ ಕೆಳಗ ನೀನು ಏನ ತಿಳಿದಿ ಹುಡುಗಿ ನೀನು ಕಂಬಗೆ ಹುಡುಗಾಗ ನಿನ್ನ ಪಾವರ್ ಇದ್ರ ನನ್ನಗ ಕೊಂದರ ಸ್ಟೇಜಿನ ಬ್ಯಾಗ ಏ ಹಾಡವ್ರ ಧರ್ಮ ತಂಗಿ ಹೆಂಗ ಇರ್ತತಿ ಹೇಳ್ತಾನ ನಿನಗ ನಾನು ಹಾಡು ಆಗ ಕೊಂದರ ಬೇಕ ಸ್ಟೇಜಿನ ಬ್ಯಾಗ ಬಂಬಲವಾಡ ಗ್ರಾಮದಾಗ ಹೇಳ್ತಾರ ಕೇಳ ಮಾದೇವಿ ನನಗ ನಿನಗ ವಿದ್ದ ಹಚ್ಚರ ನಡುವ ಊರಾಗ ಎಲ್ಲಿ ವೈರಿ ಮಾತ್ರ ಇದ್ರ ಬೇಕ ನನ್ನ ಎದರೀಗ ಎಲ್ಲಿ ಅಂದ್ರ ವೇದ ಆಡಕ ಬರ್ತದೆ ಕಂಬಗೆ ಹುಡುಗಾಗ ಏ ಬಂಬಲವಾಡ ಹಿರಿಯರಿಗೆ ನಾನು ಹೇಳ್ತನ ಕೇರಿ ಎನ್ನ ಮ್ಯಾಗ ಇದು ಹುಡುಗನ ಜೋಡಿ ವೇದ ಆಡುದಿಲ್ಲ ಎಂದ ರಾತ್ರಿ ಆಗ ಆಡ್ಬೇಕಾದ್ರ ತಂಗಿ ಹೇಳ್ತಾರ ಕೇಳ ಒಳಗ ಪಾವರ ಬೇಕ ಹುಡುಗಿ ನಿನ್ನ ಹೃದಯದ ಒಳಗ ಏ ಹಂದಗೊಂದ ಮಾದೇವಿ ಶಲ್ಲ ಸುಟ್ಟವ ಮಾಡಬೇಕ ಏನ ಹಂಗ ಇದು ಎಂದ ಜೋಡ ಆಗೋದೆಲ್ಲ ಕಂಬಗೆ ಹುಡುಗಾಗ ಏ ನಿನಗ ಒಂದ ಮಾತ ಈಗ ಹೇಳ್ತನ ಕೇಳ ಮಾದೇವಿ ಈಗ ನೀನು ಗುರುವಿನ ಮಗಳ ಎದ್ರ ಬಂದ ಕುಂದರ ಸ್ಟೇಜ್ ಮ್ಯಾಗ ಕೂಡಿದಂತ ದೈವ ಒಳಗ
ಎಲ್ಲಿ ದರಿದ್ರ ದೈವ ಅಂತ ಹೇಳ ಕೂಡಿದ ಸಭಾದಾಗ ಎಲ್ಲಿ ಮಾತ ಪೆಟ್ಟ ಆಗೈತಿ ನೋಡ್ರಿ ಕಬ್ಬಗಿ ಹುಡುಗಾಗ ನಿನ್ನ ದರಿದ್ರ ದೈವದಲ್ಲಿ ದೇವರ ಎಲ್ಲಿ ಅದಾನ ಅಂತ ಹಾಡ ಹಾಡಿ ಹೋಗ್ಯಾಳ ನೋಡ್ರಿ ಸ್ಟೇಜಿನ ಮ್ಯಾಗ ಹಂದುಕೊಂಡ ಮಾದೇವಕ್ಕ ನಿನಗ ಎನ್ನದ ಮಾತ ಹೇಳ್ತಾನ ನೀನು ನಿಂತ ಭಾಷಣ ಮಾಡಬ್ಯಾಡ ಸ್ಟೇಜಿನ ಮ್ಯಾಗ ನಿನ್ನ ನೀರ ತಿಳಿದ ಹೋಗ್ಲಿ ತಂಗಿ ಎಂದ ರಾತ್ರಿಯಾಗ ನನಗ ಹಾಡುತ್ತ ಬಾರ ಹುಡುಗಿ ನೀನು ಹಾಡಿನ ಒಳಗ ಬೆಳಗಾವ ಜಿಲ್ಲಾದಾಗ ಬಂಬುಲವಾಡ ಗ್ರಾಮ ಈಗ ಬೆಳಗಾವ ಜಿಲ್ಲಾದಾಗ ಪ್ರಖ್ಯಾತಿ ಆಗೈತಿ ಜಗದಾಗ ಹತ್ತು ಮಂದಿ ದೈವ ಅಂದ್ರ ಏನ ಅಂತ ಕೇಳ ಹುಡುಗಿಗೆ ಹೊತ್ತ ಹಿಡ್ದತಿ ನೋಡ್ರಿ ಬಂಬಲ್ವಾಡ ಊರಾಗ ಇಲ್ಲಿ 10 ಮಂದಿ ದೈವ ಅಂದ್ರ 10 ಅವತಾರ ನಮ್ಮ ಪರಮೇಶ್ವರಗ ದಶ ಅವತಾರ ಅದಾವ ಮೊದಲೇಗ ಇದು ಅನದ ಮೇಘ ರಾಜ ಹೆಣ್ಣ ಅಂತ ಹೇಳ ನನಗ ಈ ಗಂಗಾದೇವಿ ಅಂತ ಹೇಳ ಕೋಡಿನ ಸಭದಾಗ ಮೇಘ ರಾಜ ಅಂತ ನೀನು ಮೇಲ ಮಾಡಿ ಹೇಳ್ತೀನಿ ನೀನು ಗಂಡಸ ಅಂತ ತಿಳಿದಿ ಏನ ಅಂದಾಳ ನನಗ ಇವರ ಅವ್ವ ಗಂಗಾ ಅಂತ ಹೇಳ ಕೂಡಿದ ಸಭದಾಗ ಇಲ್ಲಿ ತಳಗ ಬಂದ ಮೇಲೆ ಗಂಗಾ ಯಾಕ ಆಗದಾಗ ತಳಗ ಬಂದ ಗಂಗಾ ಅಂತ ಯಾರಿಗೆ ಅಂದರ ತಂಗಿ ಆಗ ನಿನಗ ಹುತ್ತಾಗಿತ್ತ ಹಿಡುವದೇನ ತಂಗಿ ಅವಳಗ ಹಂದುಕೊಂಡ ಮಾದೇವಿ ಇದೆ ಈಗ ಮಾತನಗ ಹೇಳ ನಾನು ಚಾ ಕುಡ್ಯಾಕ ಹೋದಾಗ ಮಾತ ಅಂದಾಳ ನನಗ ಹಿಂಗ್ಯಾಕ ತಿರುಗಾಕತ್ತೀರಿ 3 ಮಂದಿ ಸ್ಟೇಜಿನ ಮ್ಯಾಗ ಈಕಿ ಮಾದೇವಿ ಏನ ಮಾಡ್ತಾಳ ನೋಡ್ರಿ ಎಲ್ಲರೂ ಕಣ್ಣೀಗ ಮಹಾದೇವಿ ಮಾತ್ರ ಏನ ಮಾಡ ಕಟ್ಟಳ ಹೇಳ್ತಾನ ಕೇಳ್ರಿ ಈಗ ಏನ್ ಮಾಡ್ತಾಳಪ್ಪ ಏನ ಖಾಲಿ ಬಾಟ್ಲಿ ಆರಿಸಿ ಇಡ್ತಾಳ ಊರ ಹೊರಗ ಏನ ಬಿಸಿಲರಿ ಬಾಟ್ಲಿ ಗೋಳೆ ಮಾಡ್ತಾಳ ಊರ ಒಳಗ ಇಲ್ಲಿ
ಏನ್ ಹೇಳ್ತಾಳೆ ಹೆಣ್ಣು ಮಗಳು ಏನು ಹೇಳ್ತಾಳಪ್ಪ ಯಥಾ ಪ್ರಕಾರವಾಗಿ ಹೊರಗೆ ನೋಡತಂಗಿ ನಿನಗತ್ತೆ ನಾನು ಪದ ಮುಗುತನ ಎದ್ದು ಹೋಗಿಲ್ಲ ಹೌದಿಲ್ಲ ನೀನ ಪದ ಮುಗಿದ ಕೂಡ್ಲೆ ಕ್ಯಾಲಿ ಹಿಡಿದ ಕೂಡ್ಲೇನ ಎದ್ದು ಹೋಗಿನ ಧರ್ಮ ಐತಿಲ್ರಿ ಹಿರಿಯರು ಎಲ್ಲರೂ ನೀವು ಹಾಡಿಕೆ ಮಾಡಿದ್ರಲ್ಲ. ಇಲ್ಲಿ ಪದದೊಳಗ ಕುತ್ತಿವಪ್ಪ ಅಂದ್ರ ಸ್ಟೇಜ್ ಮ್ಯಾಗ ಸಖಿ ಪದ ಆಗುತ್ತಾನ ಕಂಪಲ್ಸರಿ ಕೂಡ್ಬೇಕು ಕೊಂಡ್ಬೇಕಲ್ಲ ಅದ ಕರೆ ಕರೆ ಗುರುವಿನ ಪುತ್ರ ಆದ್ರ ಗುರುವಿನ ಪುತ್ರಿ ಆದ್ರ ಹೌದು ಮತ್ತ ನನಗೆ ಹೇಳ್ತಾಳೆ ಈಕೆ ಏನ್ ಹೇಳ್ತಾಳ ಚಿಮ್ನಿ ಮುಗಿನಕಿ ಏನ್ ಹೇಳ್ತಾಳು ಏ ಸುರೇಶ ಆ ಕಡೆ ಅಡ್ಡಾಡ್ಬೇಡ ಮಂದಿ ಬಾಳ ಸುಮಾರು ಅದಾರ ಹೌದ ತುಡುಗಿಡುಗ ಮಾಡ್ರಿ ಮತ್ತ ನಿಮ್ಮ ಯಾರಿಗಿರ ಬಂದಿತ್ತ ನೀ ತುಡುಗ ಮಾಡಕ್ಕಿದಿ ಹೇಳಿ ಕೇಳಿ ಗಂಡನ ಕಿಶೆ ಹೊರದಕ್ಕಿನಿ ಏದಿ ಮನ್ಯಾಗ ಹೆಂಗ ಹೆಂಗ ಮತ್ತ ಇವೆಲ್ಲ ಜಿಲ್ಲಾ ತಾಲೂಕಾ ಪೋಸ್ಟ್ ಹಾಕಿವೇನೋ ಯಾರು ಇವು ಇವೆಲ್ಲ ನಮ್ಮೂಲ ಮತ್ತ ಇವನ್ನೆಲ್ಲ ತುಡುಗ ಮಾಡೇ ಮಾಡ್ಕೊಂಡಾಳ ಹಿಂಗ ಈ ಮಾತ್ ಕರೆ ಐತಲ್ಲ ತಮ್ಮ ಏ ತಂಗಿ ಯಾಕಂದ್ರ ಈ ಗಂಡನು ಅಂತ ವಸ್ತು ತುಡುಗ ಮಾಡೋ ಕಂಪನಿ ಅಲ್ಲ ಅಲ್ಲ ನಿಮ್ ಅವುಗಳು ತುಡುಗ ಮಾಡ್ತಾರ ಭೂಮಿ ತಲೆ ಮ್ಯಾಗ ಯಾಕಂದ್ರ ಅಂತವೆಲ್ಲ ಯಾವಾರ ಮಾತಾಡಬೇಡ ಯಾಕಂದ್ರ ಮಾಸ್ತರ ಇದು ಅಲ್ಲಾರ್ದ ಹೆಣ್ಣು ಮಗಳು ಏನ್ ಹೇಳ್ತಾಳ ಏನ್ ಹೇಳ್ತಾಳಪ್ಪ ಅಂತಂದ್ರ ಈ ಮಾಸ್ತರ್ ಒಂದ್ ಏನ್ ಮಾತು ಹೇಳ್ತಾನ ಏನ್ ಹೇಳ್ತಾರಪ್ಪ ಮಾಸ್ತರ ಚಿಕ್ಕೋಡ್ಯಾನ ಮಾತು ತಂದ ಕೆರೆಂದಿ ಇಲ್ಲಿ ಬಂಬುಲು ಮಾಡದಾಗ ಹೇಳಬೇಡ ಏನಾಗೈತೆ ಅಂತ ಹಿರಿಯರು ಏನಾಗೈತಿ ಏನಾಗೈತಿ ಹೇಳ್ರಿ ನನಗೆ ಏನಾಗೈತಿ ಅವ್ರು ಏನ್ ಹೇಳ್ತಾರೆ ಇವ್ರು ಇಬ್ರು ಅಣ್ಣ ತಮ್ಮ ಏನ್ ಹೇಳಕತ್ಯಾರ ಈಗ ಅಣ್ಣಗಳು ಇರಿಬಿ 84 ಲಕ್ಷ ಜೀವರಾಶಿಗೆಲ್ಲ ತಯಾರು ಮಾಡೋ ಪರಮಾತ್ಮನ ಹೌದಲ್ಲ ಹುಟ್ಟಿದ್ದ ಏ ಕರೆ ಐತ್ರಿಲ್ಲ ಈ ಸೂರ್ಯನ ಯಾರು ಕಾಣಿಸ್ಯಾರು ಅವ್ರು ಕೇಳ್ತಾರ ಏನಂತ್ರಿ ಸೂರ್ಯನ ಯಾರು ಕಾಣಿಸ್ಯಾರು ಸೂರ್ಯನ ಯಾರು ತಯಾರು ಮಾಡಿದ್ರು ಯಾರು ಕಾಣಿಸ್ಯಾರತ್ತ ಈ ಸೂರ್ಯನ ತಯಾರು ಮಾಡಿದವ್ ನಮ್ಮ ಅಪ್ಪನ ಮತ್ತಾರ ಮಾಡ್ತಾರ ಹಂಗ ತಡಿ ನಿಮ್ ವಿಚಾರ ಏನ್ ಹೇಳ್ರಿ ಏನ್ ನಿಮ್ದು ವಿಚಾರ ಏನಂತ ನಾನು ಮುಂದೆ ಹೇಳ್ರಿ ಮೊದಲು ಬರ್ರಿ ಸೂರ್ಯ ಮುಳುಗುತ್ತೈತಿ ಸೂರ್ಯ ಏನಂತ ಸೂರ್ಯ ತಂದು ವಸ್ತು ನಾ ಕೇಳಿವು ಸೂರ್ಯ ತಂದು ವಸ್ತು ಹೀರಾ ಕಾಲ್ ವಸ್ತು ಯಾವ್ದೈತಿ ಇದನ್ನ ಕೇಳಕತ್ತೀವಿ ಎಲ್ಲಿ ಮಾಸ್ತರ ಅವ್ರು ಕೇಳೋ ಮಾತ ಬ್ಯಾರೆ ಅದ ಅವ್ರಿಗೆ ಅದು ಗುರುತಾಗವತ್ತಾಗ್ಯದಿ ಎಲ್ಲಿ ಬಿಡ ಮಾಸ್ತರ ಯಾಕಂದ್ರ ಹೆಣ್ಮಗಳು ಏನೇನ್ ಹೇಳ್ಯಾಳ ಏನೇನಿಲ್ಲ ಅದ ಏನ್ ಪ್ರಶ್ನೆ ಕೇಳೋದಕ್ಕ ಕರೆಕ್ಟ್ ನನಗೆ ಕೇಳು ಉತ್ತರ ಬಿಡುಗಡೆ ಮಾಡ್ತಾನ ಏ ಡಬ್ ತಗೊಂಬರ್ತಮ್ಮ ನಿಮ್ಮ ಹೆಸರೇನ್ರಿ ಶಂಕರ್ ಪೂಜಾರಿ ಯಾವ ಗುರು ಶ್ರೋಪಿ ಆದಂತವ್ರು ಶಂಕರನ ಪೂಜಾರಿ ಸಾಕಿನ ಬಂಬಲವಾಡ ಇವರು ನಮ್ಮ ಕಲೆಗೆ ಬೆಲೆ ಕೊಟ್ಟು ತಮ್ಮ ಅಮೃತ ಸತ್ಯದಿಂದ 21 ರೂಪಾಯಿ ಆಶೀರ್ವಾದ ಕೊಟ್ಟಾರ ಆ ಪರಮಾತ್ಮ ಬಲ್ಲಿ ಬೇಡ್ಕೊತೀನಿ ಮನಸ್ಸು ಏ ಶಂಕರ ಕಾಕ ಪೂಜಾರಿ ಬಂಬಲವಾಡ ನನಗೊಂದು ವಿಷಯ ತಂದ ಹೋಗಿಶರ ನೋಡ್ರಿ ಸ್ಟೇಜಿನ ಮ್ಯಾಗ ಸೂರ್ಯ ಯಾವ ವಸ್ತು ತಂದಾನಂತ ಕೇಳ್ಯಾರ ನನಗ ಇಲ್ಲಿ ಕೇಳುದ್ರೊಳಗ ಮಾತ ಪರಕ ಆಗೈತಿ ಸೂರ್ಯನದಿಂದ ಜಗತ್ತೊಳಗ ಏನ ಆಗೈತಿ ಅನ್ನಕ ಹೋಗಿ ನಮ್ಮ ಕಾಕ ಮಾತಿನ ಒಳಗ ಪೇಚ ಮಾಡ್ಯಾನ ಒಳಗ ಕಾಕ ನಿನಗ ಸ್ಪಷ್ಟವಾಗಿ ಹೇಳ್ತಾನ ಕೇಳ ಇಲ್ಲ ಎಲ್ಲಿ ಭೂಮಿ ಆಕಾಶ ಎರಡ ಐತಿ ತಿಳ್ಕೊಯಿನ ಮ್ಯಾಗ ಏವ ಸೂರ್ಯ ಎಲ್ಲಿ ಅದನ ಹೇಳ್ತಾನ ಕೇಳ ಎನ ಮ್ಯಾಗ ಏವ ಆಕಾಶ ಬಿಟ್ಟ ಬಹಳ ದೂರ ಅದಾನ ಅದರಾಗ ಏ ಸೂರ್ಯನದಿಂದ ಏನ ಆಗೈತೆ ಭೂಮಿ ತೆರಿ ಮೇಲೆ ಕೇಳ್ತಾನ ನನಗ ಸರಿಯಾಗಿ ಎಲ್ಲಿ ನೇರವಾಗಿ ಹೇಳ್ತಾನ ಕೇಳ ಕಾಕ ಎದುರಾಗ ಭೂಮಂಡಲ ಎಲ್ಲ ಹೇಳ್ತಾರ ಕೇರಿ
ಸುತ್ತ ತಿರುಗತತಿ ನೋಡ್ರಿ ಅದರಾಗ ಇದಕ್ಕ ಎಂಟ ದಿಕ್ಕ ಅದಾವ ಕಾಕ ಮಟ್ಟ ಮೊದಲೇಗ ಇಲ್ಲಿ ಸೂರ್ಯ ಏನೇನ ಮಾಡ್ಯಾನ ಹೇಳ್ತಾನ ಜಗತ್ತದ ಒಳಗ ಉಷ್ಣಾಂಶ ಅವನ ಮಾಡ್ತಾನ ತೇವಾಂಶ ಅವನ ಮಾಡ್ತಾನ 80 ಲಕ್ಷ ಜೀವ ರಾಶಿ ಒಳಗ ಅದಾನ ಅದರಾಗ ಇದು ವರದ ಮಾದೇವಕ್ಕ ಪ್ರಶ್ನೆ ನನಗ ಏನ ಮಲಿ ಕಂದ ಹಾಕೈತಂತ ಹೇಳ ನನಗ ನಿಮ್ಮ ಅಪ್ಪ ಯಾರಿಗೆ ಬಸರ ಆಗ್ಯಾನ ಅಂದಾಳ ನನಗ ಕಾಕ ಶಾಂತ ರೀತಿಯಿಂದ ಕೊಂತ ಕೇಳಿ ನನಗ ಎಂದ ರಾತ್ರಿ ಮಾದೇವಿ ನನಗ ಸ್ಟೇಜ್ ಮ್ಯಾಲ ಹೇಳ ಹೆಂಗ ಇವತ್ತ ತಿಂಡಿ ತಿಳಿದ ಹೋಗ್ಲಿ ಅಂದಳ ಬೊಮ್ಮನ ಊರಾಗ ಹುಡುಗಿ ನಿನಗ ಸ್ಪಷ್ಟವಾಗಿ ಹೇಳ್ತಾನ ಕೇಳ ಅಲ್ಲಿ ಆಕಾಶದೊಳಗ 28 ನಕ್ಷತ್ರ ಅದರಾಗ ಅದರಾಗ 27 ನಕ್ಷತ್ರ ಹೆಣ್ಣ ಅದಾವ ಅದರಾಗ ಒಂದ ಗಂಡ ಮಾತ್ರ ಐತಿ ತಂಗಿ ನೋಡ ಅದರಾಗ ನಿನಗ ಲೌಕಿಕ ಮಾತ ಹೇಳ್ತಾನ ಕೇಳ ಮಹಾದೇವಿನ ಮ್ಯಾಗ 1,000 ಕುರ್ಯಾಗ ಒಂದ ಟಗರ ಇರ್ತೈತಿ ಒಳಗ ಸಾವಿರ ಕುರಿಯ ಒಳಗ ಎಲ್ಲ ಸಪ್ಲೈ ಮಾಡ್ತೈತಿ ನೋಡ ನಮ್ಮ ಅಪ್ಪ ಎಷ್ಟ ದೊಡ್ಡ ಒದಡ ಜಗತ್ತದ ಒಳಗ ಇದರಂತೆ ಹುಡುಗಿ ಜಗತ್ತ ಐತಿ ತಿಳ್ಪಾಯನ ಮ್ಯಾಗ ಇನ್ನ 27 ನಕ್ಷತ್ರ ಹೆಂಗ ಅದಾವ ಅದರಾಗ ಅವಜಿತ ನಕ್ಷತ್ರ ತಂಗಿ ಟೈಮ ಪ್ರಕಾರ ಕೂಡೈತ್ಯಾಗ ಅಲ್ಲಿ ನಕ್ಷತ್ರ ಒಳಗ ದೋಷ ಆಗೈತಿ ಒಳಗಿಂದ ಒಳಗ ಅದೇ ಪ್ರಕಾರ ಹುಡುಗಿ ಇಲ್ಲಿ ಮಾನವ್ರ ಒಳಗ ನೋಡ ಗಂಡ ಹೆಂಡತಿ ಕೂಟ ಕೂಡುವ ಸಮಯದ ಒಳಗ ಒಳಗ ಮೂಕ ಕುಡ್ರು ಮಂಡ ಮೂಗಿನ ಹುಡ್ತಾವ ಒಳಗ ಒಳಗ ಕೊಂಡ ಕಾಲ ಕಿವಿ ಹರಕೊಟ್ಟತಾವ ನೋಡ ಅದರಾಗ ಈ ಪ್ರಕಾರ ಆಗಬೇಕಾದ್ರ ಗ್ರಹಣಗಳ ಇರ್ತಾವ ಆಗ ಎದುರಾಗ ಸೂರ್ಯ ಗ್ರಹಣ ದೊಡ್ಡದ ಐತೆ ಜಗತ್ತದ ಒಳಗ ಎಪ್ಪತ್ತೇಳ ನಕ್ಷತ್ರ ಕೂಟ ಕೂಡೋ ಸಂದರ್ಭದೊಳಗ ಅಲ್ಲ ಟೈಮ್ ನಕ್ಷತ್ರ ಬದಲ ಆಗೈತಿ ಒಳಗಿಂದ ಒಳಗ ಇಲ್ಲಿ
ಭಾರತ ಹುಣ್ಣಿ ಹಿಂದೆ ಉಳದೇನ ಮುಂದೆ ಉಳದಿನ ಆಗ